ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ MG ಲರ್ನಿಂಗ್ ಹಬ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಈ ಸೆಷನ್ ಬಂದು ತುಂಬಾ ಶಾರ್ಟ್ ಆಗಿರುತ್ತೆ, ಯಾಕೆಂದ್ರೆ ಚಾಪ್ಟರ್ ಬಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಯಾಕೆಂದ್ರೆ ಕಾನ್ಸೆಪ್ಟ್ ಸಹ ಸ್ವಲ್ಪ ಇದೆ ಅಂಡ್ ವೆಯ್ಟೇಜ್ ಸಹ ಸ್ವಲ್ಪ ಇದೆ. ಎಷ್ಟು ಮಾರ್ಕ್ಸಿಗೆ ಅಲಾಟ್ ಆಗಿದೆ ತಿಳಿಸ್ಕೊಡ್ತೀನಿ. ಸೊ ವೆಯ್ಟೇಜ್ ಕಮ್ಮಿ ಇದೆ ಅಂತ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಎಲ್ಲ ಚಾಪ್ಟರ್ನು ಓದ್ಕೊಂಡು ಹೋಗಿ. ಅಂಡ್ ಅಫ್ಕೋರ್ಸ್ ಈ ಚಾಪ್ಟರ್ಗೆ ತುಂಬ ಕಮ್ಮಿ ಟೈಮ್ ಹಿಡಿಯುತ್ತೆ. ಸೊ ಸ್ವಲ್ಪ ಟೈಮ್ ಹಿಡಿಯೋದ್ರಿಂದ ಅದಕ್ಕೂ ಸಹ ಕಾನ್ಸಂಟ್ರೇಟ್ ಮಾಡಿ ಈಸಿಯಾಗಿ ಸ್ಕೋರ್ ಮಾಡೋ ಚಾಪ್ಟರ್ ಅಲ್ಲ. ಸೊ ಈಸಿಯಾಗಿ ಸ್ಕೋರ್ ಮಾಡೋ ಚಾಪ್ಟರ್ನ ಬಿಡಕ್ಕೆ ಹೋಗ್ಬೇಡಿ, ಓಕೆನಾ? ಸೊ ಇಷ್ಟು ಹೇಳ್ತಾ ಸೆಷನ್ನ ಸ್ಟಾರ್ಟ್ ಮಾಡೋಣ. ಸೊ ಈ ಸೆಷನ್ ಅಲ್ಲಿ ಏನ್ ತಿಳ್ಕೊಳ್ಳೋಣ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟು ಈ ಚಾಪ್ಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ ಫೈನಲ್ ಎಕ್ಸಾಮಿನೇಷನ್ಗೆ? ಫಸ್ಟ್ ಕ್ವಶನ್. ಸೊ ಟೋಟಲ್ ಮಾರ್ಕ್ಸ್ ಅಲಾಟ್ ಆಗಿರೋದು ಜಸ್ಟ್ 3 ಮಾರ್ಕ್ಸ್. ಅದರಲ್ಲಿ 1 ಮಾರ್ಕ್ಸ್ ಒಂದು ಕ್ವಶನ್ MCQ ಅಲ್ಲಿ ಕೇಳ್ತಾನೆ, ಒಂದು ಕ್ವಶನ್ MCQ ಅಲ್ಲಿ ಕೇಳ್ತಾನೆ, ಇನ್ನೊಂದು ಕ್ವಶನ್ 2 ಮಾರ್ಕ್ಸ್ ಅಲ್ಲಿ ಬರುತ್ತೆ. ಸೊ ದೇರ್ ಆರ್ ನೋ 3 ಮಾರ್ಕ್ಸ್, ನೋ 5 ಮಾರ್ಕ್ಸ್, ನೋ ನ್ಯೂಮರಿಕಲ್ಸ್. ಒಂದು 2 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಒಂದು MCQ ಕ್ವಶನ್ ಇರುತ್ತೆ. ಸೊ ಆದಷ್ಟು ಈ 2 ಮಾರ್ಕ್ಸ್ ಕ್ವಶನ್ ಅಲ್ಲೇ ಎಲ್ಲ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸೊ ಫಸ್ಟ್ ಕ್ವಶನ್ 2 ಮಾರ್ಕ್ಸ್ ಅಷ್ಟೇ ನಾನು ತಗೊಂಡಿರೋದು ಇಲ್ಲಿ. ಸೊ ಫಸ್ಟ್ ಕ್ವಶನ್ ಬಂದು ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇನ್ ವ್ಯಾಕ್ಯೂಮ್ ಅಂಡ್ ಬಿ ಮೆಟೀರಿಯಲ್ ಮೀಡಿಯಂ ಇನ್ ಟರ್ಮ್ಸ್ ಆಫ್ ಪರ್ಮಿಟಿವಿಟಿ ಅಂಡ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ. ಸೊ ನೀವು ವ್ಯಾಕ್ಯೂಮ್ ತಗೊಂಡ್ರೆ C ವಿಲ್ ಬಿ ಈಕ್ವಲ್ ಟು 1/√μ0 ε0. ನೀವೇನಾದರೂ ಮೆಟೀರಿಯಲ್ ಮೀಡಿಯಂ ತಗೊಂಡ್ರೆ ದಟ್ ವಿಲ್ ಬಿ 1/μ ಎಪ್ಸಿಲಾನ್. ಮ್ಯೂ ಬಂದು ಇದು ಪರ್ಮಿಯಬಿಲಿಟಿ ಅಂಡ್ ε0 ಬಂದು ಪರ್ಮಿಟಿವಿಟಿ. ದಿಸ್ ಇಸ್ ದಿ ಆನ್ಸರ್. ಇಷ್ಟೇನೆ, ಜಸ್ಟ್ ಎಕ್ಸ್ಪ್ಲನೇಷನ್ ಅಷ್ಟೇ ಕೊಡ್ಬೇಕಾಗಿರೋದು. ಸೊ ಒಬ್ಟೈನ್ ದಿ ರಿಲೇಷನ್ ಬಿಟ್ವೀನ್ ವೇವ್ ಲೆಂತ್, ಫ್ರೀಕ್ವೆನ್ಸಿ ಅಂಡ್ ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಲೆಂತ್, ಫ್ರೀಕ್ವೆನ್ಸಿ ಅಂಡ್ ಸ್ಪೀಡ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕೇಳಿದ್ದಾನೆ. ಸೊ ಐ ಥಿಂಕ್ ಫೈನಲ್ ಎಕ್ಸ್ಪ್ರೆಷನ್ ಬಂದು C is equal to mu lambda. ಈ ಎಕ್ಸ್ಪ್ರೆಷನ್ ಡಿರೈವ್ ಮಾಡಬೇಕು. ಐ ವಿಲ್ ಶೋ ಯು ಆನ್ಸರ್ಸ್ನ ಇದನ್ನ ಡಿಸ್ಕಸ್ ಮಾಡೋಣ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಂಡ್ ಅಫ್ಕೋರ್ಸ್ ಇದೇ ಥರ ಪ್ರೀವಿಯಸ್ ಚಾಪ್ಟರ್ಸ್ದು ಸಹ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಅದ್ರ ಜೊತೆ ಆನ್ಸರ್ಸು ನ್ಯೂಮರಿಕಲ್ಸು ಎಲ್ಲನೂ ಡಿಸ್ಕಸ್ ಆಗಿದೆ. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಏನು ಮಾಡಿ, ಚಾನಲಲ್ಲಿದೆ, ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಇಟ್. ಡನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಗಿವ್ ಎನಿ 2 ಯೂಸಸ್ ಆಫ್ ರೇಡಿಯೋ ವೇವ್ಸ್. ಕೇಳಿದ್ರೆ ಇದೇ ಥರ ಕ್ವಶನ್ಸ್ ಕೇಳೋದು ಈ ಚಾಪ್ಟರಲ್ಲಿ. ಮೈಕ್ರೋವೇವ್ ಕೇಳ್ತಾನೆ, IR ವೇವ್ಸ್ ಕೇಳ್ತಾನೆ, UV ವೇವ್ಸ್ ಕೇಳ್ತಾನೆ. ಕೇಳಿದ್ರೆ ದೀಸ್ ಆರ್ ದಿ ಈಸಿಯೆಸ್ಟ್ ಕ್ವಶನ್ ದೇ ಕ್ಯಾನ್ ಆಸ್ಕ್. ಸೊ ನೆಕ್ಸ್ಟ್ ಒನ್, ಮೆನ್ಷನ್ ಎನಿ 2 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. Electromagnetic waves, so they travel in vacuum at a speed of 3 into 10 to the power of 8 meter per second. ಇದೊಂದು ಆಯ್ತಾ? They can travel in vacuum without any material medium ಬೇಕಾಗಿಲ್ಲ ಇದಕ್ಕೆ ಟ್ರಾವೆಲ್ ಮಾಡೋದಕ್ಕೆ. ಅದೊಂದು ಪಾಯಿಂಟ್ ಆಯ್ತಾ? ಇನ್ನೊಂದು ಪಾಯಿಂಟ್ ಬಂದು ದೇ ಆರ್ ಟ್ರಾನ್ಸ್ಫರ್ಸ್ ಇನ್ ನೇಚರ್. ಇಷ್ಟು ಬರೆದ್ರೆ ಆಗೋಯ್ತು. ಒಂದು 3 ಪಾಯಿಂಟ್ ಬರೀರಿ. ಮೂರು ಪಾಯಿಂಟ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದು ಸೇಫರ್ ಸೈಡಿಗೆ ಅಷ್ಟೇ ಅದು ಪಾಯಿಂಟ್. ನೆಕ್ಸ್ಟು ಎಕ್ಸ್ಪ್ಲೈನ್ ದಿ ಇನ್ಕನ್ಸಿಸ್ಟೆನ್ಸಿ ಇನ್ ದಿ ಆಂಪಿಯರ್ ಸರ್ಕ್ಯೂಟ್ ಅಲ್ಲ. ಆಫ್ಕೋರ್ಸ್ ಇದನ್ನ ನಾನು ಡಿಸ್ಕಸ್ ಮಾಡ್ತೀನಿ ಆನ್ಸರ್ಸಲ್ಲಿ. ಆ್ಯಂಡ್ ಸ್ಟೇಟ್ ಆಂಪಿಯರ್ ಮ್ಯಾಕ್ಸ್ವೆಲ್ ಲಾ, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಫಾರ್ಮ್. ಅಫ್ಕೋರ್ಸ್ ಇದನ್ನು ಡಿಸ್ಕಸ್ ಮಾಡೋಣ. ಸ್ಟೇಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ವಿ ವಿಲ್ ಡಿಸ್ಕಸ್ ದಿಸ್ ಆಲ್ಸೋ. ಅಫ್ಕೋರ್ಸ್ ನಾನು ಡಿಸ್ಕಸ್ ಮಾಡ್ತಿದ್ದೀನಿ ಅಂದರೆ ನಾನು ಸಪ್ರೇಟ್ ವಿಡಿಯೋದಲ್ಲಿ ಮಾಡ್ತೀನಿ. ನಿಮಗೂ ವಿಡಿಯೋ ಬೇಕು ಅಂದರೆ ಜಸ್ಟ್ ರೆಫರ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಹತ್ರ ಆನ್ಸರ್ ಇದೆ ಅಂದರೆ ಗೋ ಟು ಇಟ್. ಅದರಿಂದನೇ ಕಂಟಿನ್ಯೂ ಆಗಿ. ಯು ಡೋಂಟ್ ಹ್ಯಾವ್ ಟು ವಾಚ್ ದ ವಿಡಿಯೋ ಅಗೇನ್. ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್? ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್. ವಿ ವಿಲ್ ಡಿಸ್ಕಸ್ ದಟ್. ಮೆನ್ಷನ್ ಮ್ಯಾಕ್ಸ್ವೆಲ್ಸ್ ಈಕ್ವೇಷನ್. ದೆರ್ ಆರ್ 4 ಈಕ್ವೇಷನ್ಸ್ ಇದಾವೆ. 4 ಈಕ್ವೇಷನ್ಸ್ನು ಸಹ ಡಿಸ್ಕಸ್ ಮಾಡೋಣ. ರೈಟ್ ದಿ ಈಕ್ವೇಷನ್ಸ್ ರೆಪ್ರೆಸೆಂಟಿಂಗ್ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸೊ ಇಷ್ಟು ಕ್ವಶನ್ಸ್ನ ನಾವು ಆನ್ಸರ್ಸಲ್ಲಿ, ಅಫ್ಕೋರ್ಸ್ ಇಲ್ಲಿ ಏನೇನು ಡಿಸ್ಕಸ್ ಮಾಡಿದ್ದೀನೋ ಆ ಕ್ವಶನ್ಸ್ನೆಲ್ಲ ನಾನು ಆನ್ಸರ್ಸ್ನ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ದೀಸ್ ಆರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್. ಇಷ್ಟೇ ಇಂಪಾರ್ಟೆಂಟ್ ಕ್ವಶನ್ಸ್ ಇರೋದು. ಯು ಹ್ಯಾವ್ ಟು ಗೋ ಥ್ರೂ ಆಲ್ ದಿಸ್. ಏನು ನಮ್ಮಮ್ಮ ಅಂದರು ಒಂದು 30 minutes ತೊಗೊಳುತ್ತೆ ಅಷ್ಟೇ ಓದ್ಕೊಳ್ಳೋಕ್ಕೆ ಇದನ್ನ. ಡನ್.
ಗಿವ್ ಯುವರ್ ಬೆಸ್ಟ್. 3 ಮಾರ್ಕ್ಸ್ ಇದೆ ಅಂತ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಸೊ ಒಂದೊಂದು ಮಾರ್ಕ್ಸು ಸಹ ಮುಂದೆ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೋಸ್ಕರ ಇಷ್ಟು ಹೇಳ್ತಾ ಸೆಷನ್ ಮುಗಿಸೋಣ. ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ಓಕೆ, ಬೈ ಬೈ, ಟೇಕ್ ಕೇರ್.